ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿಯ ಟ್ರಾನ್ಸ್ಲೇಷನ್ ಸೀರೀಸ್ನ ಮತ್ತೊಂದು ಸಂಚಿಕೆಗೆ ನಿಮ್ಗೆಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇಷ್ಟು ದಿನ ನಾವೇನ್ ಮಾಡಿದ್ವಿ, 10 ದಿನ 100 ಪದಗಳು ಅಂದ್ವಿ. 100ಕ್ಕಿಂತ ಅತಿ ಹೆಚ್ಚಿನ ಪದಗಳನ್ನ ನಾವು ಕಲ್ತ್ಕೊಂಡ್ವಿ. ನಾವೇನ್ ಮಾಡಿದ್ವಿ, ಸೆಂಟೆನ್ಸಸ್ ಮಾಡಿದ್ವಿ. ಫಸ್ಟ್ 5 ಎಪಿಸೋಡ್ಸ್ ಏನಿದೆಯಲ್ಲ, ಮೊದಲ 5 ಸಂಚಿಕೆಗಳು ಪ್ರತಿ ಪದಕ್ಕೆ ಒಂದೊಂದು ವಾಕ್ಯವನ್ನ ಮಾಡಿದ್ವಿ. ಆ ನಂತರದ 5 ವಾಕ್ಯಗಳಲ್ಲಿ 2 ಪದಗಳನ್ನ ಸೇರಿಸಿ ಒಂದೊಂದು ವಾಕ್ಯವನ್ನ ಮಾಡೋದನ್ನ ಅಭ್ಯಾಸ ಮಾಡಿದ್ವಿ. ಸ್ನೇಹಿತರೆ, ನಾವು ಇವತ್ತಿಂದ ಮತ್ತೊಂದು ಹೊಸ ವಿಧಾನವನ್ನ ಕಲಿತಾ ಇದೀವಿ. ಏನಂತ ಹೇಳಿದ್ರೆ, ಗ್ರೂಪಿಂಗ್ ಮೆಥಡ್ ವಿತ್ ವೊಕ್ಯಾಬ್ಯುಲರಿ. ಸ್ನೇಹಿತರೆ, 2 ವಾಕ್ಯಗಳನ್ನ ತಗೊಳ್ಳೋಣ. ಈ ಎಲ್ಲ ವಾಕ್ಯಗಳನ್ನು ಹಲವಾರು ಪತ್ರಿಕೆಗಳು, ದಿನಪತ್ರಿಕೆಗಳ ಆಯ್ದ ಲೇಖನಗಳಿಂದ ತಗೊಂಡಂತಹ ವಾಕ್ಯಗಳನ್ನ ಪ್ರಸ್ತುತಪಡಿಸ್ತೀವಿ. 2 ವಾಕ್ಯಗಳನ್ನ ತಗೊಂಡು ಅದಕ್ಕೆ ಇರುವಂತಹ ವೊಕ್ಯಾಬ್ಯುಲರಿ ಅಥವಾ ಪದಸಿರಿಯನ್ನು ನಾವು ನೋಡಿ, ಆ ನಂತರ ಅದರ ಗ್ರೂಪಿಂಗ್ ಹೆಂಗೆ, ದೊಡ್ಡ ಸೆಂಟೆನ್ಸಸ್ ಕೊಡ್ತಾರಲ್ಲ, ಹೆಂಗೆ ಆ ಸೆಂಟೆನ್ಸಸ್ ನ ಬ್ರೇಕ್ ಮಾಡ್ಕೋಬೇಕು ಅಂತ. ಸ್ನೇಹಿತರೆ, ಒಂದ್ ಮಾತು ಹೇಳ್ತೀನಿ, ನೆನಪಿರ್ಲಿ ನಿಮಗೆ. ನಾನು ಎಲ್ಲಿ ಕಟ್ ಮಾಡ್ತೀನೋ ಸೆಂಟೆನ್ಸ್ನ ನೀವು ಅಲ್ಲೇ ಮಾಡಬೇಕು ಅಂತ ಯಾವುದೇ ನಿರ್ಬಂಧ ಇಲ್ಲ. ನಾ ಹೇಳುವಂತಹ ಪದಗಳು ಸರಿಯಾಗಿರತ್ತೆ. ನಾ ಹೇಳುವಂತಹ ಅನುವಾದ ಏನಿದೆಯಲ್ಲ, ಅದು ಸಂದರ್ಭಾನುಸಾರದ ಮತ್ತೊಂದು ಭಾಷೆಯ ಅನುವಾದವಾಗಿರತ್ತೆ. ನೀವು ಅದನ್ನ ನೋಡ್ಕೊಂಡು ಕಲ್ತ್ಕೋಬೇಕಾಗತ್ತೆ. ಏನಂತ ಹೇಳಿದ್ರೆ, ಇಲ್ಲಿ ನಾವು ಇದನ್ನ ಪ್ರಸ್ತುತಪಡಿಸೋದು ಒಂದು ಉದಾಹರಣೆಯಾಗಿ ಎಲ್ಲಿ ಬ್ರೇಕ್ ಮಾಡ್ಕೋಬೇಕು. ಆಯ್ತು, ಬ್ರೇಕ್ ಮಾಡ್ಕೊಂಡಿದ ತಕ್ಷಣ ಆ ಬ್ರೋಕನ್ ಪಾರ್ಟ್ ಏನಿದೆಯಲ್ಲ, ಅಂದ್ರೆ ನಾವು ವಿಭಜಿಸ್ಕೊಂಡಿರೋ ಅಂತಹ ಭಾಗ, ಅದನ್ನ ನಾ ಹಾಗೇನೇನೆ ತರ್ಜುಮೆ ಮಾಡ್ಬಿಡ್ತೀನಿ ಅಂತಂದ್ರೆ, ಸ್ನೇಹಿತರೆ, ಗ್ರಾಮರ್ ಪಾರ್ಟ್ ಇರುತ್ತಲ್ಲ, ಅಂದ್ರೆ ಪ್ರಿಪೋಸಿಷನ್ಸೋ, ಕಂಜಂಕ್ಷನ್ಸೋ ಅಥವಾ ವರ್ಬನ ರೂಪಾಂತರ, ಕ್ರಿಯಾಪದದ ರೂಪಾಂತರ ಏನಿದೆಯಲ್ಲ, ಅದನ್ನ ಪ್ರಾಯಶಃ ನಾವು ಗ್ರೂಪಿಂಗ್ ಮಾಡೋವಾಗ ನೋಡಿರಲ್ಲ. ನಾವ್ ಏನಂತ ಹೇಳಿದ್ರೆ, ಫೈನಲ್ ಟ್ರಾನ್ಸ್ಲೇಷನ್ ನಲ್ಲಿ ಭಾವಾರ್ಥ, ನಾನು ಮೊದಲಿಂದ ಹೇಳ್ತಾ ಇರೋದು ಇದನ್ನೇ, ಭಾವಾರ್ಥವನ್ನ ಅನುವಾದಿಸ್ಬೇಕು, ಪದಶಃ ಅಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ನಮಗೆ ಪೂರ್ತಿ ದೊಡ್ಡ ವಾಕ್ಯ ಕೊಟ್ಬಿಟ್ಟಾಗ ಒಂದೇ ಸಲ ಅಷ್ಟು ಮಾಡಕ್ ಬರ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಆದ್ದರಿಂದ ಕಲಿಕಾ ಹಂತದಲ್ಲಿ ಇರೋದ್ರಿಂದ ನಾವು ಈ ವಾಕ್ಯಗಳನ್ನ ಹೀಗ್ ನೋಡ್ತೀವಿ. ಸರಿ, ಹಾಗಾದ್ರೆ ಸ್ನೇಹಿತರೆ, ಸಂಚಿಕೆ 11ರಲ್ಲಿ ನಾವು ಆ ಥರದ ಮೊದಲ ಪ್ರಯೋಗವನ್ನ ನೋಡ್ಬಿಡೋಣ ಅಲ್ವಾ? ಎಸ್ ಫ್ರೆಂಡ್ಸ್, ಹೇಳ್ತಾ ಇದ್ದಾರೆ ಇಲ್ಲಿ, ನಮ್ಮ ಪರೀಕ್ಷಾ ಪದ್ಧತಿಯ ವಿರೋಧಾಭಾಸವೆಂದರೆ. ಸ್ನೇಹಿತರೆ, ನಾನು ಏನ್ ಮಾಡಿರ್ತೀನಿ ಗೊತ್ತಾ, ಇಲ್ಲಿ ನಾನು ಕೆಲವೊಂದು ವರ್ಡ್ಸ್ನ ಅಂಡರ್ಲೈನ್ ಮಾಡಿರ್ತೀನಿ. ಪರೀಕ್ಷಾ ಪದ್ಧತಿ, ಈ ವರ್ಡ್ಸ್ನೆಲ್ಲ ಅಂಡರ್ಲೈನ್ ಮಾಡಿರ್ತೀನಿ. ವಿರೋಧಾಭಾಸ, ನಾನು ಯಾವ್ಯಾವ ಲೈನ್ ಅನ್ನ ಅಂಡರ್ಲೈನ್ ಮಾಡಿದ್ದೀನಿ ಆ ಪದಗಳನ್ನ ನೀವು ಬರ್ಕೊಂಬಿಡಿ ಸ್ನೇಹಿತರೆ. ಬರ್ಕೊಂಡು ನೀವೇ ಅದಕ್ಕೆ ಟ್ರಾನ್ಸ್ಲೇಷನ್, ಅಂದ್ರೆ ಪದಸಿರಿ ಇಷ್ಟು ದಿನ ಏನ್ ಮಾಡ್ತಿದ್ವಲ್ಲ ಅದನ್ನ ನೀವು ಮಾಡ್ಕೊಂಬಿಡಿ. ಅವು ವಿದ್ಯಾರ್ಥಿಗಳ ಬುದ್ಧಿಮತ್ತೆ, ಸಾಮರ್ಥ್ಯ ಅಥವಾ ಕೌಶಲ್ಯಗಳನ್ನು ಅಳೆಯುವಲ್ಲಿ ಹೌದಲ್ವಾ, ಅಸಮರ್ಪಕವೆಂದೇ ಎಲ್ಲಾ ಪರಿಣಿತರು ಒಪ್ಪುತ್ತಾರಾದರೂ ಇಡೀ ಶಿಕ್ಷಣ ವ್ಯವಸ್ಥೆಯೇ ಪರೀಕ್ಷೆಗಳನ್ನು ಆಧರಿಸಿದೆ. ಪರೀಕ್ಷೆಗಳ ನಿರ್ವಹಣೆಯಲ್ಲಿ ಅಸಮರ್ಪಕತೆ, ಪ್ರಶ್ನೆ ಪತ್ರಿಕೆಗಳ ಸೋರಿಕೆ, ನಕಲು ಮಾಡುವ ಸುದೀರ್ಘ ಪರಂಪರೆಯೇ ಬೆಳೆದಿದ್ದು ಜಗತ್ತಿನ ಇತಿಹಾಸದಲ್ಲಿಯೇ ಅತೀ ಭೀಕರವಾದ ಪಿಡುಗಿನ ಕಾಲದಲ್ಲಿಯೂ ಪರೀಕ್ಷೆಗಳು ಅನಿವಾರ್ಯ ಹಾಗೂ ಪವಿತ್ರವಾದ ವಿಷಯಗಳಾಗಿ ಬಿಟ್ಟಿವೆ ಎಂಬುದು ಅತೀ ಆಶ್ಚರ್ಯದ ಸಂಗತಿಯಾಗಿದೆ. ಹೀಗಿದೆ ಸ್ನೇಹಿತರೆ ಇಲ್ಲಿರುವಂತಹ ಒಂದು ಖಂಡಿಕೆ ಅಥವಾ 2 ವಾಕ್ಯಗಳು.
ನೋಡಿ, ನೀವಿಲ್ಲಿ ಗಮನಿಸೋದೇ ಆದರೆ ನಮ್ಮ ಪರೀಕ್ಷಾ ಪದ್ಧತಿಯ ವಿರೋಧಾಭಾಸವೆಂದರೆ ಇಲ್ಲಿಂದ ಆಧರಿಸಿದೆವರೆಗೂ, ಆಧರಿಸಿದೆ ಆದ ನಂತರ ಫುಲ್ ಸ್ಟಾಪ್ ಕಾಣಿಸ್ತಿದೆ, ನಮಗೆ ಪೂರ್ಣ ವಿರಾಮ ಚಿಹ್ನೆ ಕಾಣಿಸ್ತಿದೆ. ಹಾಗೆ ಮತ್ತೆ ಪರೀಕ್ಷೆಗಳು ಇಂದ ಸಂಗತಿಯಾಗಿದೆ ಅಲ್ಲಿವರೆಗೂ ಮತ್ತೊಂದು ಪೂರ್ಣ ವಿರಾಮ ಚಿಹ್ನೆ. ಹಾಗಂದ್ರೆ ಇದು 2 ಸಾಲುಗಳು ಒಂದು ವಾಕ್ಯ. 2 lines are 1 sentence. ಮತ್ತೆ 3 ಸಾಲುಗಳು ಮತ್ತೊಂದು ವಾಕ್ಯ. ದಿ ನೆಕ್ಸ್ಟ್ 3 lines are ನೆಕ್ಸ್ಟ್ 1 sentence. ಸೊ 2 ವಾಕ್ಯಗಳು 5 ಸಾಲುಗಳಲ್ಲಿ ಕೊಟ್ಟಿದ್ದಾರೆ. ನೋಡ್ಬಿಡೋಣ ಅಲ್ವಾ? ಹಾಗಾದ್ರೆ ಗ್ಲಾಸರಿ ನೋಡಿ, ನೀವು ಬರೆದು ಎಲ್ಲ ಚೆಕ್ ಮಾಡ್ಕೊಳ್ಳಿ ಆ ನಂತರದಲ್ಲಿ. ಹೌದಲ್ವಾ ಸ್ನೇಹಿತರೆ? ಪರೀಕ್ಷಾ ಅಂದ್ರೆ ಎಕ್ಸಾಮಿನೇಷನ್. ನಮಗ್ ಗೊತ್ತಿದೆ ಪದ್ಧತಿ, ಸಿಸ್ಟಮ್. ವಿರೋಧಾಭಾಸ, ವಿರೋಧ ಆಭಾಸ ಎರಡು ಸೇರಿದ್ರೆ ಪ್ಯಾರಡಾಕ್ಸ್, ವಿರೋಧಾಭಾಸ ಅಂತ ಬರಿತೀವಿ. ಪ್ಯಾರಡಾಕ್ಸ್ ಅಥವಾ ಐರನಿ ಅಥವಾ 2 ವಿರುದ್ಧಗಳನ್ನ ಒಂದೊಮ್ಮೆ ಮಾತಾಡುವಂಥದ್ದನ್ನ ಹೀಗಂತ ಹೇಳಿ ಕರಿತೀವಿ. ವಿದ್ಯಾರ್ಥಿಗಳು, ಸ್ಟೂಡೆಂಟ್ಸ್. ಬುದ್ಧಿಮತ್ತೆ ಅಂದ್ರೆ ಇಂಟೆಲಿಜೆನ್ಸ್, ಸಾಮರ್ಥ್ಯ. ಕಾಂಪಿಟೆನ್ಸಿ, ಕೆಪಾಸಿಟಿ ಅಂತ ಬರಿಬಾರ್ದಾ ಅಂತ ನೀವು ಕೇಳಿದ್ರೆ ಬರಿಬಹುದು. ಅದಕ್ಕಿಂತ ಸ್ವಲ್ಪ ಒಳ್ಳೆ ಪದ ಅಂದ್ರೆ ಕಾಂಪಿಟೆನ್ಸಿ. ಕೌಶಲ್ಯ, ಸ್ಕಿಲ್. ಸ್ಕಿಲ್ ಅಳೆಯುವುದು, ಅಳೆಯುವಲ್ಲಿ. ಇವ್ಯಾಲ್ಯುಯೇಟ್ ಅಂತ ಹೇಳಬೇಕು ಸ್ನೇಹಿತರೆ. ಅಳೆಯುವಲ್ಲಿ ಅಂತಂದ್ರೆ ನಾವು ಅಳತೆ ಮಾಡೋದಲ್ವಾ, ಮೆಷರ್ ಅಂತ ಹೇಳಬಾರ್ದ ಅಂದ್ರೆ ಹೇಳಬಾರದು. ಇಲ್ಲಿ ಅವರು ಮಾಪನ ಮಾಡ್ತಾ ಇರೋದು ನಮ್ಮ ಉತ್ತರಗಳ ಮೌಲ್ಯವನ್ನ ಅಲ್ವಾ, ತೂಕವನ್ನಲ್ಲ. ಇಟ್ ಈಸ್ ನಾಟ್ ದಿ ವೇಟ್, ಇಟ್ ಈಸ್ ದಿ ವ್ಯಾಲ್ಯೂ ದಟ್ ಈಸ್ ಎವರ್ ಇವ್ಯಾಲ್ಯುಯೇಟೆಡ್, ಆರ್ ದಟ್ ದಿ ವ್ಯಾಲ್ಯೂ ಇಸ್ ವಾಟ್ ಈಸ್ ಸೀನ್ ಹಿಯರ್. ಆದ ಕಾರಣ ಸ್ನೇಹಿತರೆ, ಅಳೆಯುವಲ್ಲಿ ಅಂತಂದ್ರೆ ಇವ್ಯಾಲ್ಯುಯೇಟ್ ಅನ್ನೋದು ಹೆಚ್ಚು ಸರಿಯಾದಂತಹ ಪದ. ಅಸಮರ್ಪಕ ಅಂತಂದ್ರೆ ಇನ್ಅಡಿಕ್ವೇಟ್. ಪರಿಣಿತರು, ಎಕ್ಸ್ಪರ್ಟ್ಸ್. ಒಪ್ಪುತ್ತಾರೆ, ಅಗ್ರಿ. ಹಾಗೇನೆ ಇಡೀ ಅಂದ್ರೆ ಎಂಟೈರ್ ಬರಿಬಹುದು ಅಥವಾ ಹೋಲ್, WHOL, ಹೋಲ್ ಅಂತ ಬರ್ಕೊಂಡ್ಬಿಡಿ. ಶಿಕ್ಷಣ ವ್ಯವಸ್ಥೆ. ಈಗ ಶಿಕ್ಷಣ ವ್ಯವಸ್ಥೆ ನಮಗೆ ಗೊತ್ತಿದೆ, ಶಿಕ್ಷಣ ಎಜುಕೇಶನ್ ಅಂತ. ವ್ಯವಸ್ಥೆ ಅಂತ ಹೇಳಿದ್ರೆ ಗೊತ್ತು, ಸಿಸ್ಟಮ್ ಅಂತ. ಪರೀಕ್ಷೆಗಳನ್ನು, ಎಕ್ಸಾಮಿನೇಷನ್ಸ್ ಆಧರಿಸಿದೆ. ಬ್ಯಾಂಕ್ಡ್ ಅಂತ ಬರೀರಿ, ಬೇಸ್ಡ್ ಅಂತ ಬರಿಬಾರ್ದಾ? ನಾ ಹೇಳ್ತಾ ಇದ್ದೀನಿ, ತಪ್ಪಲ್ಲ. ಸ್ವಲ್ಪ ಕಡಿಮೆ ಪ್ರಚಲಿತವಾಗಿರುವಂತಹ ಇನ್ನಷ್ಟು ಮೌಲ್ಯವರ್ಧಿತ ಪದಗಳನ್ನ ಬಳಸೋದನ್ನ ಅಭ್ಯಾಸ ಮಾಡೋಣ ಅಂತ. ಅದಕ್ಕೆ ನಾನು ಈಗ ಹೊಸ ಪದಗಳು ಅಥವಾ ಹೆಚ್ಚು ಮೌಲ್ಯವರ್ಧಿತ ಪದಗಳನ್ನ ಬಳಸಿದ್ದೀನಿ. ಎ ಲಿಟಲ್ ಮೋರ್ ವ್ಯಾಲ್ಯೂಡ್ ವರ್ಡ್ಸ್ ಆರ್ ಬೀಯಿಂಗ್ ಟ್ರಾನ್ಸ್ಲೇಟೆಡ್. ಓಕೆನಾ? ಪರೀಕ್ಷೆಗಳ ನಿರ್ವಹಣೆ, ಮ್ಯಾನೇಜ್ಮೆಂಟ್. ಅಸಮರ್ಪಕತೆ, ಅಸಮರ್ಪಕತೆ. ಇಲ್ಲಿ ಇನ್ಎಡಿಕ್ವೇಟ್ ಅಂತ ಬೇಕಾದ್ರೂ ಹೇಳಿ, ಇನ್ಕಾಂಪಿಟೆನ್ಸಿ ಅಂತ ಬೇಕಾದ್ರೂ ಹೇಳಿ, ಇನ್ಕಾಂಪಿಟೆನ್ಸಿ ಅಂತ ಬೇಕಾದ್ರೂ ಹೇಳ್ಬೋದು. ಒಂದ್ಸಲಿ ಬರ್ದಿದ್ದೀನಲ್ಲ ಅಂತ ಮತ್ತೊಂದ್ಸಲಿ ರಿಪೀಟ್ ಮಾಡಿಲ್ಲ. ನೀವು ನಾ ಹೇಳೋದನ್ನ ಕೂಡ ಗಮನಿಸಿ ಕೇಳಿಸ್ಕೊಳ್ತಿರ್ಬೇಕು ಸ್ನೇಹಿತರೆ, ಸರಿ ಅಲ್ವಾ? ಪ್ರಶ್ನೆ ಪತ್ರಿಕೆಗಳ ಕ್ವೆಶ್ಚನ್ ಪೇಪರ್ಸ್. ಸೋರಿಕೆ, ಲೀಕೇಜ್ ಅಂತ ಗೊತ್ತು ನಮಗೆ. ನಕಲು, ಕಾಪಿ, ಕಾಪಿ ಹೊಡೆಯುವಂಥದ್ದು. ಓಕೆ. ಸುದೀರ್ಘ, ಲಾಂಗ್. ಹಾಗೇನೆ ಪರಂಪರೆ. ಪರಂಪರೆ ಅಂದ್ರೆ ಹೆರಿಟೇಜ್ ಅಲ್ವಾ ಅಂತ ಕೇಳಿದ್ರೆ ಈ ಸಂದರ್ಭಕ್ಕೆ ಹೆರಿಟೇಜ್ ತಪ್ಪಾಗುತ್ತೆ. ಅಂದ್ರೆ ಯಾರೋ ತಾತ ಮುತ್ತಾತ ಅಂದ್ರೆ ಐ ಡೋಂಟ್ ಮೀನ್ ನಿಮ್ ತಾತ ನಿಮ್ ಮುತ್ತಾತ ಅಂತಲ್ಲ, ಆ ಜನರೇಷನ್ ಇಂದಲೂ ಆಗ್ತಾ ಬಂದಿದೆ ಅಂತ ಹೇಳೋದಿಕ್ಕೆ ಲೆಗಸಿ ಅಂತ ಹೇಳಿ ಹೇಳ್ತೀವಿ. ಬೆಳೆದಿದ್ದು, ಗ್ರೋನ್. ಬೆಳೆದಿದ್ದು, ಇಲ್ಲಿ ಡೆವಲಪ್ಡ್. ಈ ತರ ಪದಗಳನ್ನ ಬಳಸಬೇಡಿ ಸ್ನೇಹಿತರೆ. ಬೆಳೆದಿದ್ದು, ಗ್ರೋನ್. ಜಗತ್ತಿನ, ವರ್ಲ್ಡ್ಸ್. ಸ್ನೇಹಿತರೆ ನೀವು ಗಮನಿಸ್ತಾ ಇರಬೇಕು, ನಾನಿಲ್ಲೊಂದು ಅಪಾಸ್ಟ್ರಫಿಯನ್ನ ಬಳಸಿದ್ದೀನಿ, ಹೌದಲ್ವಾ? ಜಗತ್ತಿನ ಅನ್ನೋದಿಕ್ಕೆ ಎಸ್ ಪೊಸೆಸಿವ್ ಬರ್ದಿದ್ದೀನಿ. ಹಾಗೇನೆ ಇತಿಹಾಸದಲ್ಲಿಯೇ, ಇನ್ ದಿ ಹಿಸ್ಟರಿ ಆಫ್, ಇನ್ ದಿ ಹಿಸ್ಟರಿ ಆಫ್. ಅತಿ ಅಂತಂದ್ರೆ ವೆರಿ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋಣ. ಭೀಕರ, ಡ್ರೆಡ್ಫುಲ್, ಡ್ರೆಡ್ಫುಲ್.
ಪಿಡುಗು ಅಂತ ಹೇಳಿದ್ರೆ ಏಲ್ಮೆಂಟ್ ಅಂತ ಹೇಳಿ, ಅಂದ್ರೆ ಕಾಯಿಲೆ, ಡಿಸೀಸ್, ರೋಗ ಅಂತ ಹೇಳೋದಿಕ್ಕೆ ಪಿಡುಗು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಪರೀಕ್ಷೆಗಳು ಅನಿವಾರ್ಯ, ಇನ್ನೆವಿಟಬಲ್ ಹಾಗೂ ಪವಿತ್ರ, ರೆವರೆಂಡ್ ಅಂತ ಹೇಳೋಣ. ವಿಷಯ, ಥೀಮ್ ಅಂತ ಹೇಳೋಣ. ಆಶ್ಚರ್ಯ, ಸರ್ಪ್ರೈಸಿಂಗ್. ಅತಿ ಅಂದ್ರೆ ಮಚ್, ಮೋಸ್ಟ್, ವೆರಿ, ಈ ಪದಗಳನ್ನ ನಾವು ಬಳಸ್ತೀವಿ. ಅಂದ್ರೆ ಎಕ್ಸಾಜರೇಟ್ ಮಾಡಿ ಅತಿರೇಕದ ಮಾತನ್ನ ಹೇಳುವಾಗ ದಿ ಒನ್ ವಿಚ್ ಹ್ಯಾಸ್ ಟು ಬಿ ಎ ಲಿಟಲ್ ಬ್ಲೋನ್ ಅಪ್, ಅದಕ್ಕೆ ಅತಿ ಅಂತ ಹೇಳ್ತಾ ಇದ್ದೀವಿ. ಸಂಗತಿ ಅಂದ್ರೆ ಫ್ಯಾಕ್ಟ್ ಅಂತ ಹೇಳಿ ಶಬ್ದಕೋಶ ನೋಡಿದೀವಿ. ಈಗ ನಾವು ಇದರ ವಿಭಜನೆಯನ್ನ ನೋಡ್ಬಿಡೋಣ, ಹೌದಲ್ವಾ? ಗ್ರೂಪಿಂಗ್. ಸ್ನೇಹಿತರೆ, ನಾನು ಹೇಳಿದ್ದೀನಿ ಇದನ್ನೇ ನೀವು ಫಾಲೋ ಮಾಡಬೇಕು ಅಂತ ನಿರ್ಬಂಧ ಇಲ್ಲ. ಇದೊಂದು ಉದಾಹರಣೆ ಮತ್ತು ಮಾರ್ಗದರ್ಶನ. ದಿಸ್ ಈಸ್ ಎ ಗೈಡೆನ್ಸ್. ಓಕೆ, ನಮ್ಮ ಪರೀಕ್ಷಾ ಪದ್ಧತಿಯ ವಿರೋಧಾಭಾಸವೆಂದರೆ ಸರಿ, ಅವು ವಿದ್ಯಾರ್ಥಿಗಳ ಬುದ್ಧಿಮತ್ತೆ, ಸಾಮರ್ಥ್ಯ ಅಥವಾ ಕೌಶಲ್ಯಗಳನ್ನು ಅಳೆಯುವಲ್ಲಿ ಅಸಮರ್ಪಕವೆಂದೇ. ಸರಿ, ಎಲ್ಲ ಪರಿಣಿತರೂ ಒಪ್ಪುತ್ತಾರಾದರೂ ಸರಿ, ಇಡೀ ಶಿಕ್ಷಣ ವ್ಯವಸ್ಥೆಯೇ ಪರೀಕ್ಷೆಗಳನ್ನು ಆಧರಿಸಿದೆ. ನೋಡಿ ಸ್ನೇಹಿತರೆ, 4 ಭಾಗಗಳನ್ನಾಗಿ ಒಂದು ವಾಕ್ಯವನ್ನ ಮಾಡಿಕೊಂಡಿದ್ದೀನಿ. ಮತ್ತೊಂದು ವಾಕ್ಯ, ಪರೀಕ್ಷೆಗಳ ನಿರ್ವಹಣೆಯಲ್ಲಿ ಅಸಮರ್ಪಕತೆ, ಪ್ರಶ್ನೆ ಪತ್ರಿಕೆಗಳ ಸೋರಿಕೆ, ನಕಲು ಮಾಡುವ ಸುದೀರ್ಘ ಪರಂಪರೆಯೇ ಬೆಳೆದಿದ್ದು. ಇಲ್ಲಿಗೆ ನಾನೊಂದು ಬ್ರೇಕ್ ಅನ್ನ ಮಾಡ್ಕೊಂಡಿದ್ದೀನಿ. ಜಗತ್ತಿನ ಇತಿಹಾಸದಲ್ಲಿಯೇ ಅತಿ ಭೀಕರವಾದ ಪಿಡುಗಿನ ಕಾಲದಲ್ಲಿಯೂ ಮತ್ತೊಂದು ಬ್ರೇಕ್ನ ಮಾಡಿಕೊಂಡೆ. ಪರೀಕ್ಷೆಗಳು ಅನಿವಾರ್ಯ ಹಾಗೂ ಪವಿತ್ರವಾದ ವಿಷಯಗಳಾಗಿ ಬಿಟ್ಟಿವೆ ಎಂಬುದು ಅತೀ ಆಶ್ಚರ್ಯದ ಸಂಗತಿ. ವಿಷಯಗಳಾಗಿ ಬಿಟ್ಟವೆಂಬುದು ಅತೀ ಆಶ್ಚರ್ಯದ ಸಂಗತಿ. ಸ್ನೇಹಿತರೆ, ನಾನು ಯಾವಾಗ್ಲೂ ಹೇಳ್ತೀನಿ, ನೀವು ಟ್ರಾನ್ಸ್ಲೇಷನ್ ಮಾಡುವಾಗ ಕ್ರಿಯಾಪದವನ್ನ ಗುರ್ತು ಮಾಡ್ಕೊಳ್ಳಿ. ಲೊಕೇಟ್ ದಿ ವರ್ಬ್ಸ್, ಕ್ರಿಯಾಪದದ ಕಾಲಮಾನವನ್ನು ಗುರ್ತು ಮಾಡ್ಕೊಳ್ಳಿ. ಲೊಕೇಟ್ ದಿ ಟೆನ್ಸ್ ಆಫ್ ದಿ ವರ್ಬ್ಸ್ ಯೂಸ್ಡ್, ಹೌದಲ್ವಾ? ಅದನ್ನ ನೋಡ್ಕೊಂಡು ಆ ನಂತರದಲ್ಲಿ ಯು ಹ್ಯಾವ್ ಟು ಜಸ್ಟ್ ಡೂ ದಿ ವರ್ಕ್. ಹೌದಾ? ಇದನ್ನ ಎಲ್ಲೆಲ್ಲಿಗೆ ಬ್ರೇಕ್ ಮಾಡಿದೀವೋ ಅಲ್ಲಲ್ಲಿಗೆ ಗ್ರೂಪಿಂಗ್ ನೀವು ಪ್ರಯತ್ನ ಪಡಿ. ಅದಕ್ಕೇನೆ ನಾನು ಆ ನಂತರ ನಿಮಗೆ ತೋರಿಸೋದು. ನೀವು ವಿಡಿಯೋ ಇಲ್ಲಿ ಪಾಸ್ ಮಾಡ್ಕೊಂಡ್ಬಿಡಿ ಸ್ನೇಹಿತರೆ, ನೀವೇ ಬರೀರಿ ಹೆಚ್ಚು ಸರಿ ಹೇಗೆ ಅನ್ನೋದನ್ನ. ಆ ನಂತರ ವಿಡಿಯೋನ ಮುಂದುವರಿಸಿ ಇಲ್ಲಿ ನಾನು ಮತ್ತೆ ಅದರ ಅರ್ಥವನ್ನ ಅಥವಾ ಸರಿಯಾದ ಉತ್ತರವನ್ನ ಕೊಡ್ತೀನಿ. ನಮ್ಮ ಪರೀಕ್ಷಾ ಪದ್ಧತಿಯ ವಿರೋಧಾಭಾಸವೆಂದರೆ ಅವರ್ ಎಜುಕೇಶನ್ ಸಿಸ್ಟಮ್ ಪ್ಯಾರಾಡಾಕ್ಸ್. ನಾ ಹೇಗಿದೆ ಹಾಗೆ ಬರೆದಿದ್ದೀನಿ, ಯಾಕಂದ್ರೆ ಗ್ರೂಪಿಂಗ್ ಮಾಡ್ತಾ ಇದ್ದೀನಿ. ನಾನು ಇನ್ನ ಇಲ್ಲಿ ಯಾವುದೇ ಬದಲಾವಣೆಗಳು ಅಥವಾ ಬೇಕಾದಂಥ ಕನೆಕ್ಟರ್ಸ್ ಅಂತ ಹೇಳ್ತೀವಿ ನೋಡಿ, ಸೇರಿಸುವ ಪದಗಳನ್ನ ಬಳಕೆ ಮಾಡಿಲ್ಲ ನಾನಿಲ್ಲಿ. ಇನ್ನಾನುನೇ ನೆಕ್ಸ್ಟ್ ಮಾಡ್ತೀನಿ. ಸರಿ, ಅವು ವಿದ್ಯಾರ್ಥಿಗಳ ಬುದ್ಧಿಮತ್ತೆ, ಅವು ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳ, ವಿದ್ಯಾರ್ಥಿಯ ಅಂದಿದ್ರೆ ಎಸ್ಗೆ ಮೊದಲು ಅಪಾಸ್ಟ್ರಫಿ ಹಾಕ್ತಿದ್ದೆ, ವಿದ್ಯಾರ್ಥಿಗಳ ಅಂದಿದ್ದಕ್ಕೆ ಎಸ್ ಆದ ನಂತರ ಹಾಕಿದ್ದೀನಿ. ಬುದ್ಧಿಮತ್ತೆ, ಇಂಟೆಲಿಜೆನ್ಸ್, ಸಾಮರ್ಥ್ಯ, ಕಾಂಪಿಟೆನ್ಸ್ ಅಥವಾ ಕೌಶಲ್ಯಗಳು, ಸ್ಕಿಲ್ಸ್ ಅಳೆಯುವಲ್ಲಿ, ಇವ್ಯಾಲ್ಯೂಯೇಷನ್ ಇನ್ ಅಳೆಯುವುದು ಅಲ್ಲಿ, ಇನ್ ಅಸಮರ್ಪಕವೆಂದೇ ಅಂತಾರೆ. ಅದಕ್ಕೆ ಅಸಮರ್ಪಕ, ಇನ್ಎಡಿಕ್ವೇಟ್, ಓನ್ಲಿ ಎಂದೇ ಅನ್ನೋದಿಕ್ಕೆ ಓನ್ಲಿ ಅಂತ ಬಳಸಿದ್ದೀನಿ. ಆಯ್ತಲ್ಲ? ಎಲ್ಲ ಆಲ್ ಪರಿಣಿತರು, ಎಕ್ಸ್ಪರ್ಟ್ಸ್ ಒಪ್ಪುತ್ತಾರೆ, ಅಗ್ರಿ ಆದರೂ ದೋ ಅಂತ ಬರೀತೀನಿ. ಹೌದಲ್ವಾ? ಇಡೀ, ಹೋಲ್ ಅಥವಾ ಎಂಟೈರ್ ಅಂತ ಬಳಸ್ಬೋದು. ಶಿಕ್ಷಣ ವ್ಯವಸ್ಥೆಯೇ, ಎಜುಕೇಶನ್ ಸಿಸ್ಟಮ್ ಪರೀಕ್ಷೆಗಳನ್ನು, ಎಕ್ಸಾಮಿನೇಷನ್ಸ್ ಆಧರಿಸಿದೆ, ಬೇಸ್ಡ್. ಗೊತ್ತಾಗ್ತಾ ಇದೆ ಅಲ್ಲ ಸ್ನೇಹಿತರೆ? ನೋಡಿ ಮುಂದೆ, ಪರೀಕ್ಷೆಗಳ ಎಕ್ಸಾಮಿನೇಷನ್ಸ್ ನಿರ್ವಹಣೆಯಲ್ಲಿ
ಮ್ಯಾನೇಜ್ಮೆಂಟ್, ಅಸಮರ್ಪಕತೆ, ಇನ್ಕಾಂಪಿಟೆನ್ಸಿ, ಪ್ರಶ್ನೆ ಪತ್ರಿಕೆಗಳ ಕ್ವೆಶ್ಚನ್ ಪೇಪರ್ಸ್, ಸೋರಿಕೆ ಲೀಕೇಜ್, ನಕಲು ಕಾಪಿಯಿಂಗ್ ನಕಲು ಮಾಡುವ, ಕಾಪಿಯಿಂಗ್ ಸುದೀರ್ಘ ಲಾಂಗ್, ಪರಂಪರೆಯೇ ಲೆಗಸಿ ಬೆಳೆದಿದ್ದು, ಗ್ರೋನ್ ಜಗತ್ತಿನ ವರ್ಲ್ಡ್ಸ್ ನ ಅನ್ನೋದೇನೆ ಎಸ್ ಮೊದಲು ಅಪಾಸ್ಟ್ರಫಿಯನ್ನ ಹಾಕಿರೋದು. ಇತಿಹಾಸದಲ್ಲಿಯೇ ಹಿಸ್ಟ್ರಿ ಅತಿ ಮೋಸ್ಟ್ ಭೀಕರವಾದ ಡ್ರೆಡ್ಫುಲ್ ಪಿಡುಗಿನ ಏಲ್ಮೆಂಟ್ ಕಾಲದಲ್ಲಿಯೂ ಟೈಮ್ ಟು ಪರೀಕ್ಷೆಗಳು ಎಕ್ಸಾಮಿನೇಷನ್ಸ್ ಅನಿವಾರ್ಯ ಇನೆವಿಟಬಲ್ ಹಾಗೂ ಆಸ್ ವೆಲ್ ಗಮನಿಸಿ ಮತ್ತು ಅಂದಿದ್ರೆ ಆ್ಯಂಡ್ ಬಳಸ್ತಿದ್ದೆ ಹಾಗೂ ಆಸ್ ವೆಲ್ ಪವಿತ್ರವಾದ ರೆವರೆಂಡ್ ಅಂತ ಹೇಳಿ ಬರ್ದಿದ್ದೀನಿ ಸ್ನೇಹಿತರೆ. ಇಲ್ಲಿ ನೀವು ಹೋಲಿ ಸೇಕ್ರೆಡ್ ಅಂತೆಲ್ಲ ಬರಿಬಾರ್ದ ಅಂತಂದ್ರೆ ಯಾವುದು ಕೂಡ ತಪ್ಪಿಲ್ಲ, ಯಾವ್ಯಾವ್ದು ಸಂದರ್ಭಕ್ಕೆ ಸೂಕ್ತ ಅಂತ ನೋಡ್ಕೋಬೇಕು. ದೇವಸ್ಥಾನ, ದೇವರು, ಸನ್ಯಾಸಿ, ಸ್ವಾಮಿ, ಗುರುಗಳು ಇದೆಲ್ಲ ಹೋಲಿ ಸೇಕ್ರೆಡ್ ಸೈಂಟ್ಲಿ ಹರ್ಮಿಟ್ ಇದೆಲ್ಲ ಬರಿತೀವಿ. ಆದರೆ ಇದು ನನಗೆ ಭಗವದ್ಗೀತೆ ಹೋಲಿ ಪುಸ್ತಕ ಅಂತಂದ್ರೆ ಅವಾಗ ನಾನು ಅದನ್ನ ಹೋಲಿ ಬುಕ್ ಪವಿತ್ರವಾದ ಪುಸ್ತಕ ಅಂದ್ರೆ ಹೋಲಿ ಬುಕ್ ಅಥವಾ ಸೇಕ್ರೆಡ್ ಬುಕ್ ಅಂತ ಹೇಳ್ತೀನಿ. ಆದರೆ ಇಲ್ಲಿ ಪರೀಕ್ಷೆಗಳೇ ಪವಿತ್ರ ಅಂತ ಹೇಳಿದ್ರೆ ಅದಕ್ಕೆ ಹೋಲಿ ಏನ್ ಬೇಡ, ಸ್ವಲ್ಪ ಕಡಿಮೆ ಸ್ತರದಲ್ಲಿ ಪವಿತ್ರ ರೆವರೆಂಡ್ ಅಂತ ಹೇಳಿದ್ರೆ ಸಾಕಾಗುತ್ತೆ. ವಿಷಯ ಸಬ್ಜೆಕ್ಟ್ ಮ್ಯಾಟರ್ ಇಶ್ಯೂ ಇದೆಲ್ಲ ಸರಿ ಅಲ್ವಾ? ಎಲ್ಲದಕ್ಕಿಂತ ಥೀಮ್ಸ್ ಅಂತ ಬರೆಯೋದು ಹೆಚ್ಚು ಸರಿ. ಕಾಂಟೆಕ್ಸ್ಚುಯಲಿ ಥೀಮ್ಸ್ ಅನ್ನುವ ಬಳಕೆಯನ್ನ ಮಾಡಿ ಹೆಚ್ಚು ಸರಿಯಾಗತ್ತೆ. ಓಕೆ, ವೆಂಬುದು ಹ್ಯಾವ್ ಬಿಕಮ್ ಅತಿ ಆಶ್ಚರ್ಯದ ಮೋಸ್ಟ್ ಸರ್ಪ್ರೈಸಿಂಗ್ ಸಂಗತಿಯಾಗಿದೆ. ಇಲ್ಲಿ ಆಗಿದೆ ಅನ್ನುವಂಥದ್ದು ಹ್ಯಾವ್ ಬಿಕಮ್ ಅಂತ ಮೊದಲೇ ಬರೆದಿದ್ದೀನಿ. ಸಂಗತಿ ಫ್ಯಾಕ್ಟ್ ಸರಿ ಅಲ್ವಾ ಸ್ನೇಹಿತರೆ? ಹಾಗಾದ್ರೆ ಇದರ ಒಟ್ಟು ಟ್ರಾನ್ಸ್ಲೇಷನ್ ನೋಡ್ಕೊಂಡ್ಬಿಡೋಣ ಅಲ್ವಾ? ನೋಡಿ, ನಾ ಮತ್ತೊಂದ್ಸಲಿ ನಿಮಗೆ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ ಅಲ್ಲಿ ಮಾಡಿದ ನಂತರ ಮತ್ತೊಂದ್ಸಲಿ ರಿಪೀಟ್ ಹಾಕಿದ್ದೀನಿ. ಫುಲ್ ಕ್ವೆಶ್ಚನ್ ಪ್ಯಾಸೇಜ್ ಹೆಂಗಿತ್ತೋ ಹಂಗೆ ಹಾಕಿದ್ದೀನಿ. ಹಾಗಾದ್ರೆ ಇದರ ಅನುವಾದ, ಇದರ ಪದಗಳು ಎಲ್ಲವನ್ನ ನೋಡಿದೀವಿ. ಆದ್ದರಿಂದ ಫೈನಲ್ ಟ್ರಾನ್ಸ್ಲೇಷನ್ ನೋಡ್ಬಿಡೋಣ ಸ್ನೇಹಿತರೆ, ಹೌದಲ್ವಾ? The paradox of our examination system is that though all experts agree that this is inadequate in evaluating the intelligence, competency or skills of students, the entire education system is banked on examinations. The legacy of incompetency in managing examinations, question papers leakage and copying have long grown. Also, the most surprising fact is that examinations have become inevitable and reverent themes even during world's most dreadful ailment period. ಸ್ನೇಹಿತರೆ, ನಾ ಹೇಳೋದು, ನಾವು ಓದಿರೋದು ಯಾಕೆ ಅಂತ ಹೇಳಿದ್ರೆ ಎಲ್ಲೂ ಉಚ್ಚಾರಣೆಯನ್ನ ತಪ್ಪು ಮಾಡಬಾರದು. ಬರೆದಿರೋ ಸ್ಪೆಲ್ಲಿಂಗ್ಗಳು ಕನ್ನಡವಾಗಲಿ ಇಂಗ್ಲಿಷ್ ಆಗಲಿ ಯಾವುದೇ ತಪ್ಪಿಲ್ಲ. ನೀವು ಕಾಗುಣಿತ ಬರಿಬೇಕು, ಕಲ್ತ್ಕೋಬೇಕು. ಅಲ್ಪ ಪ್ರಾಣ, ಮಹಾಪ್ರಾಣ, ಎಲ್ಲಿ ಇಂಗ್ಲಿಷ್ ಬರೆಯೋವಾಗ ಸೈಲೆಂಟೋ ಇಲ್ಲದಿರುವುದು ಅಪಿಯರ್ ಆಗುತ್ತೋ ಎಲ್ಲವನ್ನೂ ಹೇಳಿದ್ದೀನಿ ಸ್ನೇಹಿತರೆ. ನಾನು ಕೇರ್ಫುಲ್ ಆಗಿ ಕೂತ್ಕೊಂಡು ಇದನ್ನ ನೀವು ಓದ್ತಾ ಇದ್ರೆ ಬರುತ್ತೆ ಸ್ನೇಹಿತರೆ. ಮತ್ತೆ ನಮ್ಮ PSIನ 3ನೇ ಲೈವ್ ಆನ್ಲೈನ್ ಕ್ಲಾಸಸ್ಸು ಇವತ್ತು ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಪ್ರತಿದಿನ ಸೋಮವಾರದಿಂದ ಶುಕ್ರವಾರದವರೆಗೆ ನಡೆಯುವ ತರಗತಿಗಳಲ್ಲಿ ನಾನು ಹಾಗೆ ಸುರೇಶ್ ಸರ್ ಇಬ್ರು ಕೂಡ ಪೇಪರ್ 1 ಕೋರ್ಸ್ನಲ್ಲಿ ಸಿಗ್ತೀವಿ. ಆಸಕ್ತರು ಈ ಕೂಡಲೇ ನೋಂದಾಯಿಸಿ ನಮ್ಮ ಜೊತೆ ಹೆಚ್ಚಿನ ತರಗತಿಗಳು, ಹೆಚ್ಚಿನ ಮಾಹಿತಿ, ಮಾರ್ಗದರ್ಶನವನ್ನ ಪಡಿಬೋದು. ಜ್ಞಾನಗಂಗೋತ್ರಿ ಸದಾ ನಿಮ್ಮ ಜೊತೆ ಇರತ್ತೆ. ನೀವು ಕೂಡ ನಮ್ಮ ಜೊತೆ ಜಾಯಿನ್ ಆಗಿ ಸ್ನೇಹಿತರೆ. ಮತ್ತೆ ನಾಳಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಓದ್ತಾ ಇರಿ. ನಮಸ್ಕಾರ.